ನಾನು ಪ್ರಾಜೆಕ್ಟ್ ಎಲ್ಲ ಎಷ್ಟು ತೆಗೆದಿದ್ದಾರೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಇರ್ಬೋದು ಆಮೇಲೆ ಗ್ಯಾಸು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಆ ಫ್ಲೇವರು ಕೆಲಸ ಮಾಡುತ್ತಾ ಜಾಗದಲ್ಲಿ ಸರ್ವಿಸ್ ರೋಡ್ ಅಂತ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಟೌನಲ್ಲಿ ಏನಾಗಿದೆ, ಈಗ ಪ್ರತಿ ದಿವಸ ಸುಮಾರು 15,000 ವೆಹಿಕಲ್ ಪಾಸ್ ಆಗಿದೆ. ತಮಿಳುನಾಡು ಮತ್ತು ಬೆಂಗಳೂರು ಮತ್ತು ನಡೀತಾ ಸರ್ವಿಸ್ ರೋಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ತುಂಬ ಜಾಮ್ ಆಗ್ತಾ ಇರೋದು ಕಂಪ್ಲೇಂಟ್ಸ್ ಇದೆ. ಅದರಿಂದ ಬೆಳಗ್ಗೆಯಿಂದ ಎಲ್ಲ ಪೂರ್ತಿ ಸುಮಾರು 4 ಕಿಲೋಮೀಟ್ರ್ ವಾಕ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳು ಎಲ್ಲೆಲ್ಲೇನೋ ಪ್ರಾಬ್ಲಮ್ಸ್ ಇದೆ, ತಕ್ಷಣಕ್ಕೆ ನಾವು ಸರ್ವಿಸ್ ರೋಡ್ ಕ್ಲಿಯರೆನ್ಸ್ ಕೊಡಬೇಕು. ವೆಹಿಕಲ್ಲು ಪಾಸ್, ಎಷ್ಟೇ ವೆಹಿಕಲ್ ಬಂದರೂ ಪಾಸ್ ಆಗಬೇಕು. ಮತ್ತು ಡಸ್ಟ್ ಪ್ರಾಬ್ಲಮ್ಸನ್ನ ಅವಾಯ್ಡ್ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ವೆ ಮಾಡಿದ್ವಿ. ಆದಷ್ಟು ಬೇಗನೆ 8 ದಿವಸ ಒಳಗಡೆ, 1 ವಾರದ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಇದೆ, ಸರ್ವಿಸ್ ರೋಡ್ ಪ್ರಾಬ್ಲಮ್, ಡಸ್ಟ್ ಪ್ರಾಬ್ಲಮ್, ಇವೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ. ಆಮೇಲೆ ಪ್ರಾಜೆಕ್ಟ್ 9:30ಗೆ ನಾನು ಮತ್ತು ಏನು ಮಾಲೂರು ಟೌನಲ್ಲಿ ಫ್ಲೇವರ್ ನಡೀತಾ ಇದೆ, ಆ ಪ್ರಾಜೆಕ್ಟ್ ಎಲ್ಲ ಸಂಬಂಧಪಟ್ಟಂಥವರು ಮತ್ತು ನಮ್ಮ ಅಧಿಕಾರಿಗಳು, ನಗರಸಭೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಸ್ಕಾಂ KEB ಇರ್ಬೋದು, ಮತ್ತು KCP ಇರ್ಬೋದು, ಆಮೇಲೆ ಗ್ಯಾಸು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಆ ಫ್ಲೇವರು ಕೆಲಸ ಮಾಡುತ್ತಾ ಜಾಗದಲ್ಲಿ ಏನು ಸರ್ವಿಸ್ ರೋಡ್ ಅಂತ ಇಲ್ಲಿ ಪ್ರಾಬ್ಲಮ್ ಆಗಿದೆ ಮಾಲೂರು ಟೌನಲ್ಲಿ. ಈ ಮಾಲೂರು ಟೌನಲ್ಲಿ ಏನಾಗಿದೆ, ಈಗ ಪ್ರತಿ ದಿವಸ ಸುಮಾರು 14,000 ವೆಹಿಕಲ್ ಪಾಸ್ ಆಗಿದೆ. ತಮಿಳುನಾಡು ಮತ್ತು ಬೆಂಗಳೂರು ಮತ್ತು ಆಂಧ್ರ ಈ ಫ್ಲೇವರ್ ನಡೀತಾ ಇರೋದ್ರಿಂದ ಸರ್ವಿಸ್ ರೋಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ತುಂಬ ಜಾಮ್ ಆಗ್ತಾ ಇರೋದು. ಮತ್ತು ಒಂದು ಕಡೆ ಡಸ್ಟ್ ಪ್ರಾಬ್ಲಮ್ಸು ಇದೆಲ್ಲ ಅಂತ ಕಂಪ್ಲೇಂಟ್ಸ್ ಇತ್ತು. ಅದರಿಂದ ಬೆಳಗ್ಗೆಯಿಂದ ಎಲ್ಲ ಪೂರ್ತಿ ಸುಮಾರು 4 ಕಿಲೋಮೀಟ್ರ್ ವಾಕ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳು ಎಲ್ಲೆಲ್ಲೇನೋ ಪ್ರಾಬ್ಲಮ್ಸ್ ಇದೆ, ತಕ್ಷಣಕ್ಕೆ ನಾವು ಸರ್ವಿಸ್ ರೋಡ್ ಕ್ಲಿಯರೆನ್ಸ್ ಕೊಡಬೇಕು. ವೆಹಿಕಲ್ಲು ಪಾಸ್, ಎಷ್ಟೇ ವೆಹಿಕಲ್ ಬಂದರೂ ಪಾಸ್ ಆಗಬೇಕು. ಮತ್ತು ಡಸ್ಟ್ ಪ್ರಾಬ್ಲಮ್ಸನ್ನ ಅವಾಯ್ಡ್ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ವೆ ಮಾಡಿದ್ವಿ. ಆದಷ್ಟು ಬೇಗನೆ 8 ದಿವಸ ಒಳಗಡೆ, 1 ವಾರದ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಇದೆ, ಸರ್ವಿಸ್ ರೋಡ್ ಪ್ರಾಬ್ಲಮ್, ಡಸ್ಟ್ ಪ್ರಾಬ್ಲಮ್, ಇವೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ. ಆಮೇಲೆ ಪ್ರಾಜೆಕ್ಟ್ 9:30ಗೆ ನಾನು ಮತ್ತು ಏನು ಮಾಲೂರು ಟೌನಲ್ಲಿ ಫ್ಲೇವರ್ ನಡೀತಾ ಇದೆ, ಆ ಪ್ರಾಜೆಕ್ಟ್ ಎಲ್ಲ ಸಂಬಂಧಪಟ್ಟಂಥವರು ಮತ್ತು ನಮ್ಮ ಅಧಿಕಾರಿಗಳು, ನಗರಸಭೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಸ್ಕಾಂ KEB ಇರ್ಬೋದು, ಮತ್ತು KCP ಇರ್ಬೋದು, ಆಮೇಲೆ ಗ್ಯಾಸು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಆ ಫ್ಲೇವರು ಕೆಲಸ ಮಾಡುತ್ತಾ ಜಾಗದಲ್ಲಿ ಏನು ಸರ್ವಿಸ್ ರೋಡ್ ಅಂತ ಇಲ್ಲಿ ಪ್ರಾಬ್ಲಮ್ ಆಗಿದೆ ಮಾಲೂರು ಟೌನಲ್ಲಿ. ಈ ಮಾಲೂರು ಟೌನಲ್ಲಿ ಏನಾಗಿದೆ, ಈಗ ಪ್ರತಿ ದಿವಸ ಸುಮಾರು 15,000 ವೆಹಿಕಲ್ ಪಾಸ್ ಆಗಿದೆ. ತಮಿಳುನಾಡು ಮತ್ತು ಬೆಂಗಳೂರು ಮತ್ತು ಆಂಧ್ರ ಈ ಫ್ಲೇವರ್ ನಡೀತಾ ಇರೋದ್ರಿಂದ ಸರ್ವಿಸ್ ರೋಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ತುಂಬ ಜಾಮ್ ಆಗ್ತಾ ಇರೋದು. ಮತ್ತು ಒಂದು ಕಡೆ ಡಸ್ಟ್ ಪ್ರಾಬ್ಲಮ್ಸು ಇದೆಲ್ಲ ಅಂತ ಕಂಪ್ಲೇಂಟ್ಸ್ ಇತ್ತು. ಅದರಿಂದ ಬೆಳಗ್ಗೆಯಿಂದ ಎಲ್ಲ ಪೂರ್ತಿ ಸುಮಾರು 4 ಕಿಲೋಮೀಟ್ರ್ ವಾಕ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳು ಎಲ್ಲೆಲ್ಲೇನೋ ಪ್ರಾಬ್ಲಮ್ಸ್ ಇದೆ, ತಕ್ಷಣಕ್ಕೆ ನಾವು ಸರ್ವಿಸ್ ರೋಡ್ ಕ್ಲಿಯರೆನ್ಸ್ ಕೊಡಬೇಕು. ವೆಹಿಕಲ್ಲು ಪಾಸ್, ಎಷ್ಟೇ ವೆಹಿಕಲ್ ಬಂದರೂ ಪಾಸ್ ಆಗಬೇಕು. ಮತ್ತು ಡಸ್ಟ್ ಪ್ರಾಬ್ಲಮ್ಸನ್ನ ಅವಾಯ್ಡ್ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ವೆ ಮಾಡಿದ್ವಿ. ಆದಷ್ಟು ಬೇಗನೆ 8 ದಿವಸ ಒಳಗಡೆ, 1 ವಾರದ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಇದೆ, ಸರ್ವಿಸ್ ರೋಡ್ ಪ್ರಾಬ್ಲಮ್, ಡಸ್ಟ್ ಪ್ರಾಬ್ಲಮ್, ಇವೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ. ಆಮೇಲೆ ಪ್ರಾಜೆಕ್ಟ್